ಸರಿ ಸುಖ ನೀಡುವಾರದಿಗೆ ಪ್ರೀತಿಸೋ ಸತಿದೇವಿ ಸುಖ ನೀಡುವಾರದಿಗೆ ಪ್ರೀತಿಸೋ ಸತಿದೇವಿ ಬಲವಿಲ್ಲದ ಬಂದು ಬಂದು ಸೇರುವ ಸೌಂದರ್ಯದ ಸಿರಿ ನಿನ್ನದು ಇದು ಸವಿಯುವ ಮನೆ ನಿನ್ನದು ಸೌಂದರ್ಯದ ಸಿರಿ ನಿನ್ನದು ಇದು ಸವಿಯುವ ಮನೆ ನಿನ್ನದು ಬರಿ ಬಂದು ಬಂದು ಮೈಯ ಮೈ ಬೆರೆಸುವ ಗಿರಿಧಾಮದಲ್ಲಿ ಗಾಡೋ ನವಿದೇ ವನಮಾರಲಿ ಹೃದಯದ ವೇಗನಾಥಾರೆ ಬಾ ಮಿಲನ ಮಧುರಾರ ಸಗಿರುವ ನೀನ ನನ್ನ ಹೃದಯ ದೇವರೇ ಬಾ ಸ್ವಪ್ನ ಸುಂದರಿ ಸುರಲೋಕದ ಸುಖ ನೀಡುವ ದೇವಿ ಸಂಪ್ರೀತಿಸೋ ಸತಿದೇವಿ ಸುಖ ನೀಡುವ ದೇವಿ ಸಂಪ್ರೀತಿಸೋ ಸತಿದೇವಿ ಬಲವಿಲ್ಲ ಬಂದು ನನ್ನತೆ ಬಾ ಹೋ ಕ್ಷಮಿಸ್ರಿ ಸರ್, ಇಲ್ಲಿ ಮಿಂಟ್ರಿ ಶಿವಕುಮಾರ ಅಂದ್ರೆ ಯಾರಿ? ನಾನೇ. ಏಕೆ, ಏನಾಗಬೇಕು? ತಮಗೊಂದು ಟೆಲಿಗ್ರಾಮ್ ಬಂದಿದೆ ಸರ್, ಸಹಿ ಮಾಡಿ ತೆಗೆದುಕೊಳ್ಳಿ. ಆಯ್ತು ಕೊಡಯ್ಯ. ನಾನು ಹೋಗಿ ಬರ್ತೀನಿ ಸರ್. ಹಾ ತ್ರಿವೇಣಿ, ಪ್ರಥಮ ಸಮ್ಮೇಳನ ಕಳೆಯುವ ಸುಯೋಗ ನನ್ನಲ್ಲಿಲ್ಲ. ಅರ್ಜೆಂಟ್ ಸೂಟ್ಕೇಸ್ ತೆಗೆದುಕೊಂಡು ಬಾ, ನಾ ಹೊರಡಬೇಕು. ಇಷ್ಟೊಂದು ಅರ್ಜೆಂಟ್ ಆಗಿ ಟೆಲಿಗ್ರಾಮ್ ಬಂದಿದೆ ಅಂದ್ರಿ, ಏನ್ ವಿಶೇಷ? ನೋಡು ತ್ರಿವೇಣಿ, ನಮ್ಮ ದೇಶದ ಉತ್ತರ ಗಡಿಯಲ್ಲಿ ಪರಕೀಯರು ನುಸುಳುತ್ತಿದ್ದಾರಂತೆ. ನಮ್ಮ ದೇಶದೊಳಗೆ ಅವರನ್ನು ಬರದಂತೆ ಸದೆ ಬಿಡುವುದೇ ನಮ್ಮ ಕೆಲಸ. ಅದಕ್ಕಾಗಿ ಮಿಲಿಟರಿಯಿಂದ ಈ ಟೆಲಿಗ್ರಾಮ್ ಬಂದಿದೆ, ನಾ ಹೊರಡಬೇಕು. ಸೂಟ್ಕೇಸ್ ತಂದು ಕೊಡು. ಅಂದ್ರೆ ಈ ಪ್ರಥಮ ರಾತ್ರಿ ಈ ಹೆಣ್ಣಿನ ಮನದ ಆಸೆ ಈಡೇರಿಸೋದನ್ನ ಬಿಟ್ಟು ಹಾಗೆ ಹೋಗ್ತಾ ಇದ್ದೀರಲ್ಲ, ಅದ್ಯಾವ ನಿಮ್ಮ ಕೆಲಸ? ಅದೆಂಥ ನಿಮ್ಮ ದೇಶ ಸೇವೆ? ನೋಡಿ, ಮನೆಗೆದ್ದು ಮಾರು ಗೆಲ್ಲಬೇಕು ಅಂತ ಹಿರಿಯರು ಹೇಳಿಲಿವೆ. ಅದನ್ನ ಬಿಟ್ಟು ಮಾಡಿಕೊಂಡ ಹೆಂಡತಿಯನ್ನು ಆಸೆ ಈಡೇರಿಸದೆ ದೇಶವನ್ನ ಗೆದ್ದು ನೀವೇನು ಸಾಧಿಸ್ತೀರಿ? ತ್ರಿವೇಣಿ, ನನ್ನ ದೇಶದ ಬಗ್ಗೆ ಹೆಚ್ಚಿಗೆ ಮಾತನಾಡಬೇಡ. ನಾ ಹೇಳಿದಷ್ಟು ಕೇಳಿಕೊಂಡು ಸೂಟ್ಕೇಸ್ ತಂದು ಕೊಡು. ನೋಡಿ, ಹೆಸರಿಗೆ ಮಾತ್ರ ಗಂಡನಾಗಿ ಹೆಂಡತಿ ಆಸೆ ಈಡೇರಿಸದೆ ಈ ರೀತಿ ಹೋಗ್ತಾ ಇದ್ದೀರಲ್ಲ, ಇದಕ್ಕೋಸ್ಕರ ಯಾಕ್ರಿ ಮದ್ವೆ ಮಾಡ್ಕೊಳ್ಬೇಕು? ಹಾಗೆ ಸನ್ಯಾಸಿ ಆಗಿದ್ರೆ ಚೆನ್ನಾಗಿರ್ತಿತ್ತು. ನಾನು ಬೇರೆ ಯಾರನ್ನಾದ್ರೂ ಮದುವೆಯಾಗಿ ಅವರ ಮನೆಯನ್ನ ಬೆಳಗ್ತಾ ಇದ್ದೆ. ಆದ್ರೆ ಹೆಂಡತಿಯ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ಹಾಗೆ ಹೋಗ್ತಾ ಇದ್ದೀರಲ್ಲ, ನೀವೆಂಥ ಗಂಡಸರಾವ್?
ಬಾಯಿಗೆ ಬಿಗಿ ಹಿಡಿದು ಮಾತನಾಡು. ನಾನು ಮನಸ್ಸು ಮಾಡಿದರೆ ನಿನ್ನಂತ 1000 ಹೆಣ್ಣಿನ ಜೊತೆ ಸರಸಾಡುವ ಶಕ್ತಿ ಆ ದೇವರು ಕೊಟ್ಟಿದ್ದಾನೆ. ಆದರೆ ಪರಕೀಯರ ಕೈಯಲ್ಲಿ ಸಿಕ್ಕು ಬಿದ್ದಿದ್ದ ಈ ಭಾರತಾಂಬೆಯನ್ನು ನಮಗೆ ಸ್ವತಂತ್ರ ಕೊಡಿಸಬೇಕಾದರೆ ತಮ್ಮ ಮನೆಯ ಹೆಂಡರು ಮಕ್ಕಳು ನಾನು ನನ್ನದೆಂಬುದನ್ನು ಮರೆತು ವೀರ ಯೋಧರಾದ ಕಿತ್ತೂರು ಚೆನ್ನಮ್ಮ, ಮೈಲಾರ ಮಾದೇವಪ್ಪ, ಎಚ್.ಎಂ. ನಾಯಕ, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ಪಿತಾಮಹ ಮಹಾತ್ಮ ಗಾಂಧೀಜಿಯವರು ಶಾಂತಿಯುತವಾಗಿ ಹೋರಾಡಿ ತಮ್ಮ ಮಾನ ಪ್ರಾಣವನ್ನು ಬಲಿಗೊಟ್ಟು ರಕ್ತ ಮಾಂಸಗಳಿಂದ ಕಟ್ಟಿದ ಸ್ವಾತಂತ್ರ್ಯದ ಭದ್ರಕೋಟೆಯನ್ನು ಪರಕೀಯರ ಕೈಯಲ್ಲಿ ಸೇರಿದರೆ ಇದನ್ನು ಮರಳಿ ಪಡೆಯಲು ನಮಗೆಂದಿಗೂ ಸಾಧ್ಯವಿಲ್ಲ. ನಮ್ಮ ದೇಶದ ಅಭಿಮಾನವಿಲ್ಲದ ಇನ್ನಂತ ಏಷ್ಯ ಹೆಣ್ಣಿನ ಮುಂದೆ ಹೇಳೋದು ನನಗೆ ಅರ್ಥವಿಲ್ಲ.